ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ಬುಧವಾರ 28ನೇ ತಾರೀಕು ನಮ್ಮ 103ನೇ ಬ್ಯಾಚ್ ನಡೀತಾ ಇದೆ. ಬೆಳಿಗ್ಗೆ 11ರಿಂದ ಒಂದು ಬ್ಯಾಚ್ ನಡೆಯುತ್ತೆ. ಹಾಗೆ ಸಂಜೆ 7ರಿಂದ ಒಂದು ಬ್ಯಾಚ್, 9 ಗಂಟೆಗೆ ಒಂದು ಬ್ಯಾಚ್. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ. ಸೊ ಒಂದ್ಸತಿ ನೀವು ಕಲ್ತ್ರೆ ನಿಮಗೆ ಭರವಸೆ ಬರುತ್ತೆ. ನಮ್ಮ ಜೀವನದ ಪ್ಲಾನಿಂಗ್ ಹೇಗೆ ಮಾಡ್ಬೋದು, ಜೀವನದಲ್ಲಿ ಹೇಗೆ ನಾವು ಕಷ್ಟಗಳು ಬಂದರೂ ಕೂಡ ಧೈರ್ಯವಾಗಿ ಎದುರಿಸ್ಬೋದು, ಆ ಕಷ್ಟಗಳು ಯಾವಾಗ ಮುಗಿಯುತ್ತೆ ಅಂತ ತಿಳ್ಕೊಬೋದು. ತುಂಬಾನೇ ನೆಮ್ಮದಿ ಕೊಡ್ತಕ್ಕಂಥ ಒಂದು ನಮ್ಮ ವಿಶೇಷವಾಗಿರ್ತಕ್ಕಂಥ ಸನಾತನ ಧರ್ಮದ ಒಂದು ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ. ಇದುವರೆಗೂ 60,000 ಜನ ಮೇಲೆ ಕಲ್ತಿದ್ದಾರೆ. ಹಾಗೆ ಒಂದು 20,000ಕ್ಕೂ ಹೆಚ್ಚಾಗಿ ಹೈಯರ್ ಕ್ಲಾಸ್ ಮಾಡಿದ್ದಾರೆ. 900 ಜನಕ್ಕೂ ಕೂಡ ಹೆಚ್ಚಾಗಿ, 800 ಜನಕ್ಕೂ ಕೂಡ ಹೆಚ್ಚಾಗಿ ವೇದಿಕ್ ಅಸ್ಟ್ರಾಲಜಿ ಜ್ಯೋತಿಷ್ಯ ರತ್ನ ಪಡೆದಿದ್ದಾರೆ. ಡಾಕ್ಟರೇಟ್ ಅಂತ ಕರೀತಾವೆ ಇಂಗ್ಲಿಷಲ್ಲಿ, ನಮ್ದಲ್ಲಿ ಜ್ಯೋತಿಷ್ಯ ರತ್ನ ಅಂತ ಕರಿತೀವಿ. ಹಾಗೆ ಈಗ 9ನೇ ಬ್ಯಾಚ್ ಶುರು ಆಗ್ತಾ ಇದೆ. ವೇದಿಕ್ ಅಸ್ಟ್ರಾಲಜಿ ಡಾಕ್ಟರೇಟ್ 9ನೇ ಬ್ಯಾಚ್ ಸೆಪ್ಟೆಂಬರ್ ಶುರು ಆಗ್ತಾ ಇದೆ. ಅದು ಓಕೆ. ಈಗ ಸದ್ಯಕ್ಕೆ ಬೇಸಿಕ್ ಅಸ್ಟ್ರಾಲಜಿಲಿ ಪ್ರೆಡಿಕ್ಟಿವ್ ನಕ್ಷತ್ರ ನಾಡಿ ಇದೇ ಬುಧವಾರ ಇದೆ. ಆಸಕ್ತಿ ಇರೋರು ಕೆಳಗಡೆ ಇರತಕ್ಕಂಥ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ. ಕಾಲ್ ಮಾಡಿದಾಗ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ವಾಟ್ಸ್ಆ್ಯಪ್ ಮಾಡಿ, ನಮಗೆ ಕ್ಲಾಸ್ ಸೇರೋ ಇಂಟ್ರೆಸ್ಟ್ ಇದೆ, ದಯಮಾಡಿ ಇನ್ಫಾರ್ಮೇಶನ್ ಕೊಡಿ ಅಂತಂದ್ರೆ ಅವ್ರು ಸ್ವಲ್ಪ ಬ್ಯುಸಿ ಇದ್ರು ಕೂಡ ವಾಪಸ್ ನಿಮಗೆ ಕಾಲ್ ಬಂದೇ ಬರುತ್ತೆ. ಇವತ್ತು 26ನೇ ತಾರೀಕಿಗೆ ಮಂಗಳ ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ. ನಮಗೆ ಅತ್ಯಂತ ಸಮೀಪ ಇರತಕ್ಕಂಥ ಗ್ರಹ ಮಂಗಳ ಭೂಮಿ ಸುತ ಅಂತ ಕರೀತಾರೆ. ಯಾಕಂದ್ರೆ ಭೂಮಿಯ ಒಂದು ಭಾಗ ಮುಂಚೆ ಆಗಿತ್ತು. ಅದು ಆಸ್ಟ್ರಾನಮಿಲೂ ಕೂಡ, ಖಗೋಳಶಾಸ್ತ್ರದಲ್ಲೂ ಕೂಡ ಕೊಟ್ಟಿದ್ದಾರೆ. ಭೂಮಿ ಮತ್ತೆ ಈ ಮಂಗಳ ಗ್ರಹ ಎರಡೂ ಒಟ್ಟಿಗೆ ಇತ್ತು. ಯಾವುದೋ ಒಂದು ಫೋರ್ಸ್ ಇಂದ ಅದು ಕಿತ್ಕೊಂಡು ದೂರ ಹೊರಟೋಯ್ತು, ಎಷ್ಟೋ ಕೋಟಿ ದೂರ ಹೊರಟೋಯ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಭೂಮಿ ಸುತವು ಅಂತ ಕರೀತಾರೆ ಅದಕ್ಕೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಮಂಗಳ ಒಂದು ರೀತಿ ಭೂಮಿಯ ತರನೇ ಇರ್ತಕ್ಕಂಥದ್ದು. ಸೊ ಅನೇಕ ನಾಸಾದವರಾಗ್ಲಿ, ಬೇರೆ ಬೇರೆ ಈ ಒಂದು ಸ್ಪೇಸ್ ಇರ್ತಕ್ಕಂಥ ಏಜೆನ್ಸೀಸ್ ಆಗ್ಲಿ, ಆ ಒಂದು ಗ್ರಹದಲ್ಲಿ ಏನಾದ್ರು ನೀರು ಸಿಗುವಂತ ಚಾನ್ಸಸ್ ಇದೆಯಾ ಅಂತ ನೋಡ್ತಾ ಇದ್ದಾರೆ. ಸೊ ಅಲ್ಲೇ ನೀರು ಸಿಕ್ಕಿದ್ರೆ ಅಲ್ಲಿ ಒಂದು ಜೀವ ರಾಶಿಗಳೇನೋ ಇರಬಹುದಾ, ಅಥವಾ ಮಾನವ ಹೋಗಿ ಅಲ್ಲಿ ಏನಾದ್ರೂ ಒಂದು ಇದ್ದು ಮಾನವ ಸಂತತಿ ಏನಾದ್ರು ಹೆಚ್ಚು ಮಾಡಬಹುದಾ, ಈ ರೀತಿ ಎಲ್ಲ ಆಲೋಚನೆ ನಡೀತಾ ಇದೆ. ಸೊ ಇವಾಗ ಅದು ದೂರದ ಮಾತು, ಮುಂದಿನ ಮಾತು. ಇವಾಗ ನಮ್ಮ ಲಗ್ನಕ್ಕೆ ಬರೋಣ. ಯಾರ್ಯಾರಿಗೆ ಮಂಗಳ ದಶ ನಡೀತಾ ಇದೆ, ಮಂಗಳ ಭುಕ್ತಿ ನಡೀತಾ ಇದೆ, ಮಂಗಳ ಅಂತರ್ಭುಕ್ತಿ ನಡೀತಾ ಇದೆ, ಇದು ಅಪ್ಲಿಕೇಬಲ್ ಮಾತ್ರ ಮಾಡ್ಕೊಳ್ಳಿ. ರಾಶಿ ಭವಿಷ್ಯ ಎಲ್ಲ ಸುಳ್ಳು ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಲಗ್ನದ ಮೇಲೆ ಒತ್ತು ಕೊಡಿ, ದಶಾಭುಕ್ತಿ ಮೇಲೆ ಒತ್ತು ಕೊಡಿ. ಇವೆರಡೇ ನಮ್ಮ ಜೀವನದಲ್ಲಿ ಟೈಮಿಂಗ್ ಅಂತ ಹೇಳ್ತೀವಿ. ಜ್ಯೋತಿಷ್ಯ ಅಂದ್ರೆ ಟೈಮಿಂಗ್. ಮೇಷ ಲಗ್ನಕ್ಕೆ ಹೋಗೋಣ.
ಮೇಷ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಬಹಳಷ್ಟು ಹಿನ್ನಡೆ ಆಗ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ಓದೋದ್ರಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಶ್ರಮ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಾಧಾನ ಇರ್ತಕ್ಕಂಥದ್ದು. ಹೊಸ ಸಂಬಂಧ ಬಂದ್ರೆ ಎಂಗೇಜ್ಮೆಂಟ್ಗೆ ಸ್ವಲ್ಪ ಹೆಲ್ಪ್ ಆಗ್ತಕ್ಕಂಥದ್ದು. ಬಟ್ ಆದ್ರೆ ಅಲ್ಲೆಲ್ಲೋ ಒಂದ್ ಸ್ವಲ್ಪ ಒಂಚೂರು ಅಬ್ಸ್ಟೆಕಲ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬಿಟ್ರೆ ಉತ್ತಮವಾಗಿದೆ ಮೇಷ ಲಗ್ನದವರಿಗೆ. ವೃಷಭ ಲಗ್ನ ಹೋಗೋಣ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಒಳ್ಳೆ ಟೈಮು, ಚೆನ್ನಾಗಿ ಓದ್ತಾರೆ. ಆದ್ರೂ ಕೂಡ ಸ್ವಲ್ಪ ಸೋಂಬೇರಿತನ ಬರ್ತಕ್ಕಂಥದ್ದು 12ನೇ ಮನೆ ಎಫೆಕ್ಟ್ ಇಂದ. ಸಹಪಾಠಿಗಳಿಂದ ಸಹಾಯ ಆಗುತ್ತೆ, ಮತ್ತೆ ಅವರ ಟೀಚರ್ಸ್ ಉಪಾಧ್ಯಾಯರಿಂದ ಸಹಾಯ ಆಗುತ್ತೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ, ಹೆಚ್ಚಿನ ಲಾಭಾಂಶ ಬರ್ತಕ್ಕಂಥದ್ದು, ಕೆಲಸದಿಂದ ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಹೊಂದತಕ್ಕಂಥ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭ ಬರುತ್ತೆ, ಹೆಚ್ಚಿನ ಆದಾಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮಾತುಕತೆಯಿಂದ ಮಾತಾಡಿ ಒಂದು ಫ್ಯಾಮಿಲಿ ಇವ್ರನ್ನ ತಗೊಳ್ಳೋಣ, ಒಂದು ಫ್ಯಾಮಿಲಿ ಮಾಡ್ಕೊಳ್ಳೋಣ, ಇವ್ರನ್ನ ಮದುವೆ ಮಾಡ್ಕೊಳ್ಳೋಣ ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ 20 ಅಕ್ಟೋಬರ್ ವರೆಗೂ ಇರುತ್ತಿದ್ದು ಒಂದು ವಿಚಾರ. ಇವಾಗ ಏನ್ ಮಂಗಳ ನಾವು ಟ್ರಾನ್ಸಿಟ್ ಅಂತ ಹೇಳ್ತೀವಿ, ಗೋಚಾರ ಅಂತ ಹೇಳ್ತೀವಿ, 20 ಅಕ್ಟೋಬರ್ ವರೆಗೂ ಇರುತ್ತೆ. ಸೊ 20 ಅಕ್ಟೋಬರ್ಗೂ ಕೂಡ ಯಾರ್ಯಾರಿಗೆ ದಶಾಭುಕ್ತಿಲಿ ಮಂಗಳ ನಡೆಯುತ್ತೆ ಅವ್ರಿಗೆ ಈ ತರ ಎಲ್ಲ ಎಫೆಕ್ಟ್ ಇರುತ್ತೆ. ಲಗ್ನಗಳು ತಿಳ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಆರೋಗ್ಯದಲ್ಲಿ ಏನೋ ಸಮಸ್ಯೆ ಇಲ್ಲ, ಉತ್ತಮವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ತೊಂದರೆ ಇಲ್ಲ. ಎಲ್ಲಾ ವಿಚಾರದಲ್ಲೂ ದುಡ್ಡಿನ ಒಂದು ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಉತ್ತಮವಾಗಿದೆ. ಮಿಥುನ ಲಗ್ನ ಕೋಣ. ಮಿಥುನ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಪಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ನ ಸಕ್ಸಸ್ ಮಾಡ್ತಾರೆ. ಜನರಲ್ ಸ್ಟಡೀಸ್ ನ ಸ್ವಲ್ಪ ಸೋಂಬೇರಿತನ ಆಗ್ತಕ್ಕಂಥದ್ದು. ಕಾಂಪಿಟೇಟಿವ್ ಎಕ್ಸಾಮ್ ಚೆನ್ನಾಗಿ ಮಾಡ್ತಾರೆ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದೀವಿ, ಸ್ವಲ್ಪ ವಿನ್ನಿಂಗ್ ಕಾಂಬಿನೇಷನ್ ಬರ್ತಕ್ಕಂಥ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಈ ಮಿಥುನ ಲಗ್ನದವ್ರಿಗೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಶ್ರಮದಿಂದ ಅಧಿಕ ಲಾಭ, ಶ್ರಮ ಪಟ್ಟಾಗ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಶ್ರಮ ಜಾಸ್ತಿ ಪಡಬೇಕು. ಅಂದ್ರೆ ಇಲ್ಲಿ ನಾರ್ಮಲ್ ಕೆಲಸಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಅಂತ ನಾವು ಕರಿತೀವಿ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಅನ್ಕೊಂಡಿರ್ತಕ್ಕಂಥ ಲಾಭಾಂಶ ಬರೋದಿಲ್ಲ. ಸ್ವಲ್ಪ ಲಾಭ ಬರೋ ತರ ಇದೆ, ಸ್ವಲ್ಪ ಅದೇನೋ 10 ರೂಪಾಯಿ ಬರೋ ಜಾಗದಲ್ಲಿ 6 ರೂಪಾಯಿ ಬಂದ್ಬಿಡುತ್ತೆ. ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ಸಣ್ಣ ಪುಟ್ಟ ಗಲಾಟೆ. ದಶಾಭುಕ್ತಿಗಳಲ್ಲಿ ಇದೇ ಕಾಂಬಿನೇಷನ್ ರಿಪೀಟ್ ಆಗಿದ್ರೆ ಅದು ಸ್ವಲ್ಪ ಉಲ್ಬಣ ಆಗುತ್ತೆ. ಹಾಗೆ ಈ ಒಂದು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತೆ. ಓವರ್ ಆಲ್ ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಿದ್ರೆ ಲಾಭಾಂಶ ತೋರಿಸ್ತಾ ಇದೆ ಮಿಥುನ ಲಗ್ನದವ್ರಿಗೆ. ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಈ ಟೆಕ್ನಿಕಲ್ ಸೈಡ್ ಓದಿರೋರ್ಗೆ, ಲಾ ಓದೋರ್ಗೆ, ಮೆಡಿಸಿನ್ ಓದೋರ್ಗೆ, ಆಡಿಟಿಂಗ್ ಮಾಡೋರ್ಗೆ, ಈ ರಿಸರ್ಚ್ ಮಾಡೋರ್ಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಲಾಭಾಂಶ. ಅದು ಬಿಟ್ಟರೆ ಜನರಲ್ ಆಗಿ ಓದೋರ್ಗೆ ಸ್ವಲ್ಪ ಸೋಂಬೇರಿತನವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹೆಚ್ಚಿನ ಲಾಭಾಂಶ ಇರೋದಿಲ್ಲ. ಎಜುಕೇಶನ್ ಸ್ವಲ್ಪ ಫೇಲ್ ಕಾಂಬಿನೇಷನ್ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಎಕ್ಸಾಮ್ ರಿಸಲ್ಟ್ ಬರೋ ಟೈಮಲ್ಲಿ ಏನಾದ್ರೆ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇದೆ ಆ ಕಾಂಬಿನೇಷನ್. ಹಾಗೆ ಕೆಲಸದಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಖರ್ಚು, ಹ್ಯೂಜ್ ಎಕ್ಸ್ಪೆನ್ಸಸ್ ತೋರಿಸ್ತಾ ಇದೆ. ಜಾಬು ಸ್ವಲ್ಪ ಬಿಡ್ತಕ್ಕಂಥ ತೋರಿಸ್ತಾ ಇದೆ. ಹಾಗೆ ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಸ್ವಲ್ಪ ಎಷ್ಟು ಖರ್ಚು ಬಂದ್ಬಿಡ್ತೋ ಈ ತಿಂಗಳು ಒಂಥರ ಲಾಭನೇ ಇಲ್ಲ, ನಷ್ಟದ ತರ ಆಗ್ತಾ ಇದೆ ಅಂತ ಹೇಳಿ ದಶಾಭುಕ್ತಿಗಳಲ್ಲಿ ಮಂಗಳ ಇದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ. ಹಾಗೆ ಈ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಮರಸ್ಯ ಸ್ವಲ್ಪ ಇದ್ರೂ ಕೂಡ ಅಲ್ಲಿ ಸಣ್ಣ ಪುಟ್ಟ ಫ್ರಿಕ್ಷನ್ಸ್ ಬಂದು ಸ್ವಲ್ಪ ಸಪರೇಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಹೊಸ ಸಂಬಂಧ ಸ್ವಲ್ಪ ಕೂಡು ಬರೋದಿಲ್ಲ, ಕಟ್ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ, ಹಾಸ್ಪಿಟಲ್ಗೆ ಹೋಗ್ತಕ್ಕಂಥದ್ದು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ. ಮಂಗಳನ ಒಂದು ಕಾಂಬಿನೇಷನ್ ಬರೋದ್ರಿಂದ ಸ್ವಲ್ಪ ಆಕ್ಸಿಡೆಂಟ್ಸ್ ಅಥವಾ ಜಾರ್ ಬೀಳ್ತಕ್ಕಂಥದ್ದು ಅಥವಾ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಬರ್ನ್ಸ್ ಅಂತ ನಾವು ಕರಿತೀವಿ, ಅದರ ಒಂದು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಕರ್ಕಾಟಕ ಲಗ್ನದವರು. ಸೊ ಇಷ್ಟು ಕರ್ಕಾಟಕ ಲಗ್ನದ ವಿಚಾರ. ಮುಂದಿನ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಅಧಿಕವಾಗಿರ್ತಕ್ಕಂಥ ಪರ್ಸೆಂಟೇಜು, ಸಕ್ಸಸ್ ಜಾಸ್ತಿ. ಆಲ್ರೆಡಿ ಹೇಳಿದ್ನಲ್ಲ ಅಕ್ಟೋಬರ್ಗೂ ಇದೆ. ಆಲ್ಮೋಸ್ಟ್ 20th ಅಕ್ಟೋಬರ್ಗೂ ನಿಮ್ಗೆ ಏನೋ ರಿಸಲ್ಟ್ ಆ ಟೈಮಲ್ಲಿ ಬರೋಂಗಿದ್ರೆ
ಹ್ಯೂಜ್ ಸಕ್ಸಸ್, ಗುಡ್ ಸಕ್ಸಸ್. ದಶಾಭುಕ್ತಿಲಿದ್ದು ಇದು ಆಡ್ ಆಗಿ ಟಾಪ್ ಅಪ್ ತರ ಅಂತ ಹೇಳ್ತೀವಿ, ಟಾಪ್ ಅಪ್ ಆಗುತ್ತೆ. ಹಾಗೆ ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲಿರ್ತಕ್ಕಂಥವ್ರಿಗೂ ಅಧಿಕವಾಗಿರ್ತಕ್ಕಂಥ ಲಾಭ. ಹಾಗೆ ವೈವಾಹಿಕ ಒಂದು ವಿಚಾರದಲ್ಲೂ ಕೂಡ ಉತ್ತಮವಾಗಿದೆ. ಹೊಸ ಸಂಬಂಧ ಬಂದಾಗಲೂ ಕೂಡ ಸಕ್ಸಸ್ ಆಗ್ತಕ್ಕಂಥದ್ದು. ಆರೋಗ್ಯನೂ ಉತ್ತಮವಾಗಿದೆ. ಇದರ ಜೊತೆಗೆ ಒಂದು ಆಡ್ ಮಾಡಬೇಕು ಅಂತಂದ್ರೆ, ಈ ಸಿಂಹ ಲಗ್ನದ ಒಂದು ಜಾತಕದವರು ವಿಶೇಷವಾಗಿ ಒಂದು ಮೈಂಡಲ್ಲಿ ಹೋಗುತ್ತೆ, ಒಂದು ಸೈಟ್ ತಗೊಳ್ಳೋಣ ಅಥವಾ ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ ಅಥವಾ ಜಮೀನ್ ತಗೊಳ್ಳೋಣ. ಇದು ಸ್ವಲ್ಪ ನಿಮಗೆ ಯೋಗಕಾರಕವಾಗಿರ್ತಕ್ಕಂಥದ್ದು ಮತ್ತೆ ಲಾಭಕಾರಿಯಾಗಿರ್ತಕ್ಕಂಥದ್ದು, ಮುಂದುವರಿಸಬಹುದು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ ಗೋಚಾರ ಫಲದಿಂದ. ಸೊ ಮುಂದಿನ ಲಗ್ನಕ್ಕೆ ಹೋಗೋಣ, ಕನ್ಯಾ ಲಗ್ನ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಸಡನ್ ಆಗಿ ಛಲ ಬರ್ತಕ್ಕಂಥದ್ದು ತೋರಿಸುತ್ತೆ. ಆ ಛಲದಲ್ಲಿ ಏನಾದ್ರು ನಾನು ಅಚೀವ್ ಮಾಡ್ತೀನಿ ಅಂತ ಹೇಳಿ ಬರ್ತಕ್ಕಂಥದ್ದು ತೋರಿಸ್ತೇವೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯ ಪ್ರಮೋಷನ್ ಅನ್ನೋದು ಸ್ವಲ್ಪ ಗಟ್ಟಿ ಆಗ್ತಕ್ಕಂಥದ್ದು. ಕೆಲವರು ಟ್ರಾನ್ಸ್ಫರ್ ಅನ್ನೋರಿಗೆ ವಿತ್ ಪ್ರಮೋಷನ್ ಬರ್ತಕ್ಕಂಥ, ಟ್ರಾನ್ಸ್ಫರ್ ಪ್ಲಸ್ ಪ್ರಮೋಷನ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಆದ್ರೆ ಏನೇ ಆದ್ರೂ ಕೂಡ ಅದು ಆ ಪ್ರಮೋಷನ್ ಸ್ವಲ್ಪ ಕಷ್ಟದಿಂದ ಬರುತ್ತೆ, ಇಷ್ಟದಿಂದ ಬರಲ್ಲ, ಕಷ್ಟದಿಂದ ಬರ್ತಕ್ಕಂಥದ್ದು. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಅಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಟೆನ್ಷನ್ಸು ಮತ್ತೆ ಸಮಸ್ಯೆ ಬರ್ತಕ್ಕಂಥದ್ದು. ವಿವಾಹದಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಅಹಂ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಗಲಾಟೆಗಳು, ಫ್ರಿಕ್ಷನ್ಸ್ ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಹೆಲ್ತ್ ಅಲ್ಲಿ ಸ್ವಲ್ಪ ಸಮಸ್ಯೆ, ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ತೋರಿಸ್ತಾ ಇದೆ. ಆಕ್ಸಿಡೆಂಟ್ ಕಾಂಬಿನೇಷನ್, ಸ್ವಲ್ಪ ಹುಷಾರಾಗಿರ್ಬೇಕು. ಮಂಗಳನ ವಿಚಾರದಲ್ಲಿ ಸ್ವಲ್ಪ ರಕ್ತ ಅಂತ ಕರೀತಾರೆ. ಯಾಕಂದ್ರೆ ಮಂಗಳ ಅಂದ್ರೆ ಬ್ಲಡ್ ಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಟ್ರಯಾಂಗಲ್, ರೆಡ್ ಟ್ರಯಾಂಗಲ್ ಇರ್ತಕ್ಕಂಥದ್ದು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಕನ್ಯಾ ಲಗ್ನದವರು. ಕೇರ್ಫುಲ್ ಅಂತಂದ್ರೆ ಜಪ ತಪಗಳು ಮಾಡ್ಕೊಂಡ್ರೆ ಅನುಕೂಲ. ತುಲಾ ಲಗ್ನ ಕೊಡ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಹೈಯರ್ ಸ್ಟಡಿ ಮಾಡೋರಿಗೆ ಬಹಳ ಅನುಕೂಲ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ, ನಾನು MD ಮಾಡ್ತಾ ಇರ್ತೀನಿ, ಅಥವಾ ನಾನು MBA ಮಾಡ್ತಾ ಇದ್ದೀನಿ, ಅಥವಾ ನಾನು ಸ್ವಲ್ಪ ಚಾರ್ಟೆಡ್ ಅಕೌಂಟ್ ಹೈಯರ್ ಲೆವೆಲ್ ಮಾಡ್ತಾ ಇದ್ದೀನಿ, MLB ಅಥವಾ ಯಾವ್ದಾರು ಇರ್ಬೋದು. ಹೈಯರ್ ಲೆವೆಲ್, ಮಾಸ್ಟರ್ಸ್ ಲೆವೆಲ್ ಅಲ್ಲಿ ಅನುಕೂಲ. ಬಟ್ ಸಾಧಾರಣವಾಗಿರ್ತಕ್ಕಂಥ ಲೆವೆಲ್ 10th, 2nd PUC ಒಳಗಡೆ ಇರ್ತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನ ತರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ಈ ಒಂದು ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಬದಲಾವಣೆ ತೋರಿಸ್ತಾ ಇದೆ. ಚೇಂಜ್ ಆಫ್ ಪ್ಲೇಸ್ ತೋರಿಸ್ತಾ ಇದೆ, ಚೇಂಜ್ ಆಫ್ ಜಾಬ್ ತೋರಿಸುತ್ತೆ, ಚೇಂಜ್ ಆಫ್ ಡಿಪಾರ್ಟ್ಮೆಂಟ್ ತೋರಿಸುತ್ತೆ, ಚೇಂಜ್ ಆಫ್ ಪ್ರಾಜೆಕ್ಟ್ ತೋರಿಸ್ತಾ ಇದೆ. ಏನೋ ಒಂದು ಕಡೆ ಚೇಂಜ್ ತೋರಿಸ್ತಾ ಇದೆ. ಸೊ ಅಲ್ಲಿ ಒಂದು ಅಧಿಕಾರದ ಒಂದು ಸಮಸ್ಯೆ ಆಗ್ತಕ್ಕಂಥದ್ದು, ಪೊಸಿಷನ್ ಹೋಗ್ತಕ್ಕಂಥದ್ದು. ಒಂದು ಒಳ್ಳೆ ಪೊಸಿಷನ್ ಇದೀವಿ, ಸ್ವಲ್ಪ ಡಿಮೋಷನ್ ಅಂತ ಕರಿತೀವಿ. ಡಿಮೋಷನ್ ಆಗ್ತಕ್ಕಂಥ ಚಾನ್ಸಸ್ ಬಹುತೇಕ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಮದುವೆ ವಿಚಾರದಲ್ಲಿ ಅದ್ಭುತವಾಗಿದೆ. ಮದುವೆ ವಿಚಾರದಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಬರ್ತಕ್ಕಂಥದ್ದು. ಹಾಗೆ ವೈವಾಹಿಕ ಜೀವನದಲ್ಲೂ ಉತ್ತಮವಾಗಿದೆ. ಆರೋಗ್ಯದಲ್ಲಂತೂ ಫಸ್ಟ್ ಕ್ಲಾಸ್ ಆಗಿದೆ. ಏನು ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ದಶಾಭುಕ್ತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ದಶಾಗೆ ಇದು ಆಡ್ ಆನ್, ಇದು ಪ್ಲಸ್ ಆರ್ ಮೈನಸ್ ಮಾಡ್ತಕ್ಕಂಥದ್ದೇ ಗೋಚಾರ. ಯಾವ ತರ ಇರುತ್ತೆ, ತುಂಬಾ ಹೈ ಇದು ತುಂಬಾ ಲೋ ಇದೆ, ನೆಗೆಟಿವ್ ಇದೆ, ಇದು ಪ್ಲಸ್ ಮಾಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ತುಂಬಾ ಹೈ ಇದೆ, ನೆಗೆಟಿವ್ ಇದೆ, ಸ್ವಲ್ಪ ಕಮ್ಮಿ ಮಾಡುತ್ತೆ. ತುಂಬಾ ಲೋ ಇದೆ, ಇಲ್ಲಿ ನೆಗೆಟಿವ್ ಬಂದು ಜಾಸ್ತಿ ಕೆಳಗೆ ಹೋಗುತ್ತೆ. ತುಂಬಾ ಹೈ ಇದೆ, ಸ್ವಲ್ಪ ಪಾಸಿಟಿವ್ ಬರುತ್ತೆ, ಇನ್ನೂ ಅಪ್ ಆಗುತ್ತೆ. ಸೊ ಇದು ಎನ್ಹಾನ್ಸಿಂಗ್ ಅಂತ ಕರಿತೀವಿ ನಾವು. ಯಾವಾಗ್ಲೂ ಕೂಡ ಗೋಚಾರ ಫಲ ಅಂತಂದ್ರೆ ಇಟ್ ಈಸ್ ಎ ಇನ್ಕ್ರಿಮೆಂಟಲ್ ಅಂತ ಕರಿತೀವಿ ನಾವು. ಇಟ್ ಈಸ್ ಎ ಇನ್ಕ್ರಿಮೆಂಟಲ್, ಒಂದು ಅಡಿಷನಲ್, ಒಂದು ಬೋನಸ್, ಒಂದು ಇನ್ಸೆಂಟಿವ್ ಅಂತ ತಗೊಳ್ಬೇಕು. ಸೊ ಅದು ಒಂದು ಮಿರಾಕಲ್ ತರ ವರ್ಕ್ ಆಗುತ್ತೆ. ನಮಗೆ ದಶಾದಲ್ಲಿರಲ್ಲ, ಭುಕ್ತಿಲಿರಲ್ಲ, ಅಂತರ್ಭುಕ್ತಿಲಿರಲ್ಲ ಕಾಂಬಿನೇಷನ್ಗಳು, ಮೂಲ ದಶಾಭುಕ್ತಿ ಅಂತರ್ಭುಕ್ತಿಲಿ. ಆದ್ರೆ ಅದೇ ಗ್ರಹಗಳು ಗೋಚಾರದಲ್ಲಿ ಏನಾದ್ರು ಪಾಸಿಟಿವ್ ರಿಸಲ್ಟ್ ತಗೊಂಡ್ಬಂದ್ಬಿಟ್ರೆ ಮದುವೆ ಆಗ್ಬಿಡುತ್ತೆ. ಸೊ ಗೋಚಾರನು ಬಹಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ ಈವೆಂಟ್ಗೆ. ಜಾತಕದಲ್ಲಿ ತೋರಿಸುತ್ತೆ ಇವ್ರಿಗೆ ವಿವಾಹ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಬರ್ತಕ್ಕಂಥದ್ದು. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಗೋಚಾರದಲ್ಲಿ ಸಕ್ಸಸ್ ಕಾಣಬಹುದು. ಬಟ್ ಗೋಚಾರ ಇಸ್ ಎ ಆನ್ಗೋಯಿಂಗ್ ಫಿನಾಮಿನಾ. ಆನ್ಗೋಯಿಂಗ್ ಅಂದ್ರೆ ಟ್ರಾನ್ಸಿಟ್ ಅಲ್ಲಿ ಇರುತ್ತೆ. ಅದನ್ನು ನೋಡಿ ಮತ್ತೆ ವಾಪಸ್ ತಗೊಂಡ್ಬರ್ಬೇಕು ನಾವು, ಆಗಿರ್ತಕ್ಕಂಥದ್ದು. ಸೊ ಅದ್ಭುತವಾಗಿದೆ. ನೆಕ್ಸ್ಟ್ ಮುಂದಿನ ಲಗ್ನಕ್ಕೆ ಹೋಗೋಣ, ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು, ಅಡಚಣೆ ಆಗ್ತಕ್ಕಂಥದ್ದು, ಅವಮಾನ ಆಗ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು, ನೋವು ಆಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಯಾರು ಸ್ವಲ್ಪ ಆಡಿಟಿಂಗ್ ಲೈನ್ ಅಲ್ಲಿ ಇದ್ದಾರೆ, ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ದಾರೆ, ಸರ್ಜನ್ ವಿಚಾರದಲ್ಲಿದ್ದಾರೆ, ಅವ್ರಿಗೆಲ್ಲಾನು ಸಕ್ಸಸ್.
ಟೆಕ್ನಿಕಲ್ ಸೈಡ್, ಮೆಕ್ಯಾನಿಕಲ್ ಸೈಡ್, ಆಡಿಟಿಂಗ್ ಸೈಡ್, ಮತ್ತೆ ರಿಸರ್ಚ್ ಸೈಡ್ ಇರತಕ್ಕಂಥದ್ದು, ಮೆಡಿಸಿನ್ ಲೈನ್ ಇರತಕ್ಕಂಥವ್ರಿಗೆ ಸಕ್ಸಸ್ ಜಾಸ್ತಿ. ವೃಶ್ಚಿಕ ಲಗ್ನದವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಜಾಸ್ತಿ, ಅವಮಾನ ಜಾಸ್ತಿ, ನೋವು ಜಾಸ್ತಿ ಇರ್ತಕ್ಕಂಥದ್ದು. ಸ್ವಲ್ಪ ಬಾಸ್ ಇಂದ ಕಿರಿಕಿರಿ, ಬಾಸ್ ಗೆಟ್ ಔಟ್ ಅಂತ ಹೇಳ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿದೆ. ಫ್ರಿಕ್ಷನ್ ಟೈಮ್ ಅಂತ ನಾವು ಹೇಳ್ತೀವಿ ಜಾಬ್ ಅಲ್ಲಿ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏನೋ ಮೋಸ ಹೋಗ್ತಕ್ಕಂಥದ್ದು, ಯಾರಾದ್ರೂ ಬಂದು ಸ್ವಲ್ಪ ಸಮಸ್ಯೆ ಮಾಡ್ಕೊತಕ್ಕಂಥದ್ದು ಬಹುತೇಕ ಕಾಣಿಸ್ತಾ ಇದೆ. ಹಾಗೆ ವಿವಾಹದಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಕಂಡು ಬರ್ತಾ ಇದೆ. ವಿವಾಹದಲ್ಲೂ ಕೂಡ ಸ್ವಲ್ಪ ಅಡಚಣೆಗಳು, ಅದ್ರ ಜೊತೆ ಸ್ವಲ್ಪ ವಿರಸ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾಟ್ ಎ ಗುಡ್ ಟೈಮ್, ಯಾಕಂದ್ರೆ ಲಗ್ನದಿಂದ 8ನೇ ಮನೇಲಿದೆ. ಸೊ ಹಾಗೆ ಈ ಒಂದು ವಿಚಾರ ತಗೊಂಡಾಗ ಸ್ವಲ್ಪ ಮೃತ್ಯುಂಜಯ ಮಂತ್ರ ಹೇಳೋದು ಬಹಳ ಒಳ್ಳೆಯದು. ಯಾಕಂದ್ರೆ 8ನೇ ಮನೇಲಿದೆ, ಲಗ್ನಾಧಿಪತಿ 8ಗಳಲ್ಲಿದ್ದಾಗ ಆಕ್ಸಿಡೆಂಟ್ ಕಾಂಬಿನೇಷನ್ ಇವೆಲ್ಲ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮುಂದಿನ ಒಂದು ಲಗ್ನಕ್ಕೆ ಹೋಗೋಣ. ಮುಂದಿನ ಲಗ್ನ ಧನುರ್ ಲಗ್ನ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಇದ್ರೂ ಕೂಡ ಸಹಪಾಠಿಗಳಿಂದ ಮೋಟಿವೇಶನ್ ಆಗ್ತಕ್ಕಂಥದ್ದು, ಟೀಚರ್ಸ್ ಇಂದ ಮೋಟಿವೇಶನ್ ಆಗಿ ಓದ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚು ಜನರ ಪರಿಚಯ ಆಗುತ್ತೆ, ಲಾಸ್ ತೋರಿಸ್ತಾ ಇದೆ ಅದರಿಂದ. ಅಂದ್ರೆ ಯಾರೋ ಬಂದ್ರಪ್ಪ ಫ್ರೆಂಡ್ಸ್ ಒಂದಷ್ಟು ಜನ ಆದ್ರು, ಯಾರೋ ಬಂದ್ರು, ಏನೋ ಆಯ್ತು, ಅವರಿಂದ ಖರ್ಚೆ ಜಾಸ್ತಿ ಆಯ್ತು ಅಂತ ಬರ್ತಕ್ಕಂಥದ್ದು ವಿಶೇಷವಾಗಿ ಹೆಚ್ಚಾಗಿ ನೆಗೆಟಿವ್ ಆಗಿ ತೋರಿಸ್ತಾ ಇದೆ. ಅದ್ರ ಜೊತೆಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಲಾಭಾಂಶ ತೋರಿಸ್ತಾ ಇದೆ, ಆದ್ರೆ ಅಧಿಕವಾಗಿರ್ತಕ್ಕಂಥ ಲಾಭ ಕಾಣಿಸಲ್ಲ. ಹಾಗೆ ವಿವಾಹ ಜೀವನದಲ್ಲಿ ಉತ್ತಮವಾಗಿದೆ. ಹೊಸ ಸಂಬಂಧ ಬಂದ್ರೆ ಈಸಿಯಾಗಿ ಸಂಬಂಧ ಕುದುರಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಮೇಲೆ ಆರೋಗ್ಯದಲ್ಲಿ ಉತ್ತಮವಾಗಿದೆ, ಏನು ಟೆನ್ಷನ್ ಇಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥದ್ದು. ಇಷ್ಟು ಧನುರ್ ಲಗ್ನ. ಮಕರ ಲಗ್ನ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ ಜಯಗಳಿಸ್ತಕ್ಕಂಥ ತೋರಿಸ್ತಾ ಇದೆ. ಸಾಮಾನ್ಯವಾಗಿ ಜನರಲ್ ಸ್ಟಡೀಸ್ ಅಲ್ಲಿ ಸ್ವಲ್ಪ ವ್ಯಸನಗಳಿಗೆ ಒಳಗಾಗ್ತಕ್ಕಂಥ ತೋರಿಸ್ತಾ ಇದೆ. ಟೆಕ್ನಿಕಲ್ ಸೈಡ್ ಅಲ್ಲಿ ಇರೋರು, ಅಂದ್ರೆ ಡಿಗ್ರಿಯಲ್ಲಿ ಟೆಕ್ನಿಕಲ್ ಸೈಡು, ಲಾ ಅಲ್ಲಿ ಇರ್ತಕ್ಕಂಥವ್ರು, ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಇರ್ತಕ್ಕಂಥದ್ದು, ಸಾಫ್ಟ್ವೇರ್ ಇರ್ತಕ್ಕಂಥದ್ದು ಹೆಚ್ಚಿನ ಲಾಭಾಂಶ ತೋರಿಸುತ್ತೆ. ಹಾಗೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಲಾಭಾಂಶ ತೋರಿಸ್ತಾ ಇದೆ. ಆಮೇಲೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ಮಕರ ಲಗ್ನದವ್ರಿಗೆ. ಹಾಗೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿಲ್ಲ, ಸ್ವಲ್ಪ ಯಾವ್ದಾದ್ರು ಹೊಸ ಸಂಬಂಧ ಬಂದ್ರೆ ಕಟ್ಟಾಗ್ತಕ್ಕಂಥದ್ದು, ಪ್ಲಸ್ ಇರ್ತಕ್ಕಂಥ ಒಂದು ಸಂಬಂಧದಲ್ಲಿ ಸ್ವಲ್ಪ ಮುರಿದು ಬೀಳ್ತಕ್ಕಂಥದ್ದು, ಗಲಾಟೆ ಆಗ್ತಕ್ಕಂಥದ್ದು, ಹಿಂಜರಿತ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಕಾಡುತ್ತೆ. ಒಂದು ಅಡಿಷನಲ್ ವಿಚಾರ ಏನು ಅಂತಂದ್ರೆ, ಮನೆ ಖರೀದಿಗೆ ಅಥವಾ ವಾಹನ ಖರೀದಿಗೆ ಅಥವಾ ಭೂಮಿ, ಮಂಗಳ ಸ್ವಲ್ಪ ಭೂಮಿ ಕಾರಕ, ವಾಹನ ಸ್ವಲ್ಪ ಒಂದು ಫ್ಲಿಪ್ ಸೈಡ್ ಅಂತ ನಾವು ಹೇಳ್ತೀವಿ, ಶುಕ್ರನಿಗೆ ಅದಕ್ಕೆ ಫ್ಲಿಪ್ ಸೈಡ್ ಅಂತ ಹೇಳ್ತೀವಿ. ಒಂದು ಲೋನ್ ಇಂದ ಸೈಟ್ ತಗೊಳ್ತಕ್ಕಂಥದ್ದು, ಲೋನ್ ಇಂದ ಫ್ಲಾಟ್ ತಗೊಳ್ತಕ್ಕಂಥದ್ದು, ಲೋನ್ ಇಂದ ಯಾವ್ದಾದ್ರು ಮಾಡಿಕೊಂಡು ಒಂದು ಭೂಮಿ ಖರೀದಿಗೆ ಬಹಳ ಸಹಾಯಕವಾಗಿರ್ತಕ್ಕಂಥದ್ದು ಮಕರ ಲಗ್ನದವರಿಗೆ. ಕುಂಭ ಲಗ್ನಕ್ಕೆ ಹೋಗೋಣ. ಕುಂಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹೆಚ್ಚಿನ ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು, ಬುದ್ಧಿವಂತಿಕೆ ಹೆಚ್ಚಾಗ್ತಕ್ಕಂಥ ತೋರಿಸ್ತದೆ. ಅದರಿಂದ ಸ್ವಲ್ಪ ಹೆಚ್ಚಿನ ಲಾಭಾಂಶನೂ ಕಂಡು ಬರ್ತಾ ಇದೆ, ಉತ್ತಮವಾಗಿದೆ. ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್, ಜಾಬ್ ಬಿಡ್ತಕ್ಕಂಥ ಸಾಧ್ಯತೆ, ಅಥವಾ ಕಮ್ಮಿ ಸಂಬಳ ಆಗ್ತಕ್ಕಂಥದ್ದು, ಸಂಬಳ ಬರದೇ ಇರ್ತಕ್ಕಂಥದ್ದು, ಅಥವಾ ಕೊಟ್ಟ ಸಾಲ ವಾಪಸ್ ಬರೋದಿಲ್ಲ, ಅಥವಾ ಸಾಲ ನೀವು ಮಾಡಿದ್ರೆ ತೀರ್ಸಕ್ಕಾಗಲ್ಲ. ಎಲ್ಲಾ ವಿಚಾರದಲ್ಲೂ ಫೈನಾನ್ಷಿಯಲ್ ಕಂಡೀಷನ್ ಮತ್ತೆ ಜಾಬ್ ಕಂಡೀಷನ್ ಸ್ವಲ್ಪ ನೆಗೆಟಿವ್ ಇದೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಹಿನ್ನಡೆ, ಹೊಸ ಬಿಸ್ನೆಸ್ ಏನಾದ್ರು ಕೈ ಹಾಕಿದ್ರೆ ಕೈ ಸುಟ್ಕೊಳ್ತಕ್ಕಂಥದ್ದು, ದಶಾಭುಕ್ತಿಲು ಏನಾದ್ರು ನೆಗೆಟಿವ್ ಇದ್ರೆ ಸಾಕಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡ್ತೀರಾ, ಹುಷಾರಾಗಿರ್ಬೇಕು. ವಿವಾಹದಲ್ಲಿ ಸ್ವಲ್ಪ ಉತ್ತಮವಾಗಿದೆ, ಏನು ಟೆನ್ಷನ್ ಇಲ್ಲ. ಹೊಸ ಸಂಬಂಧ ಬಂದಾಗ ಒಂದು ಪ್ರೀತಿ ವಿಚಾರದಲ್ಲಿ ಅಥವಾ ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ, ಅದು ಸ್ವಲ್ಪ ಒಳ್ಳೇದಾಗ್ತಕ್ಕಂಥ ಸಾಧ್ಯತೆ. ಹಾಗೆ ಆರೋಗ್ಯದಲ್ಲಿ ಮಾತ್ರ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕುಂಭ ಲಗ್ನದವ್ರಿಗೆ. ಅದು ಬಿಟ್ರೆ ಓವರ್ ಆಲ್ ಮನಿ ಮ್ಯಾಟರ್ಸ್, ಜಾಬ್ ಮ್ಯಾಟರ್ಸ್ ಸ್ವಲ್ಪ ನೆಗೆಟಿವ್ ಇದೆ, ಅದನ್ನ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಮೀನ ಲಗ್ನ. ಮೀನ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮು, ಹೆಚ್ಚು ಜ್ಞಾನಾರ್ಜನೆ ಆಗ್ತಕ್ಕಂಥದ್ದು. ಹಾಗೆ ಒಂದು ರೀತಿ ಹೈಯರ್ ಸ್ಟಡೀಸ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ, ಮತ್ತೆ ಹೆಚ್ಚಿನ ಅಂಕಗಳು ಬರ್ತಕ್ಕಂಥದ್ದು, ಹೆಚ್ಚಿನ ಪರ್ಸೆಂಟೇಜ್ ಬರ್ತಕ್ಕಂಥದ್ದು ವಿಶೇಷವಾಗಿ ತೋರಿಸ್ತಾ ಇದೆ. ಹಾಗೆ ಈ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ.
ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಲಾಸ್ ಆಫ್ ಲವ್ ಅಂತ ತೋರಿಸ್ತೀವಿ, ಆದ್ರೂ ಕೂಡ ಅಷ್ಟೊಂದೇನು ಇಂಪ್ಯಾಕ್ಟ್ ಆಗಲ್ಲ. ಹೊಸ ಸಂಬಂಧ ಬಂದಾಗ ಸ್ವಲ್ಪ ರಿಜೆಕ್ಷನ್ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. ಆಮೇಲೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸುತ್ತೆ. ವಿಶೇಷವಾಗಿ ಭೂಮಿ ಖರೀದಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಭೂಮಿಯಿಂದ ಲಾಭ, ಭೂಮಿಯಿಂದ ಹೆಚ್ಚಿನ ಒಂದು ಲಾಭಾಂಶ ಪಡಿತಕ್ಕಂಥದ್ದು ವಿಶೇಷವಾಗಿ ಮೀನ ಲಗ್ನದವರು ತೋರಿಸ್ತಾರೆ. ಇಷ್ಟು ದ್ವಾದಶ ಲಗ್ನದ ಮಂಗಳ ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಆಗ್ತಕ್ಕಂಥ ಒಂದು ವಿಚಾರ. ಕರೆಗಳು ಬಂದ್ರೆ ತಗೊಳ್ಳೋಣ. ನಮಸ್ಕಾರ. ಹಾಗೆ ನಾನು ಹೇಳ್ದಂಗೆ ನಮ್ಮ ಕ್ಲಾಸಸ್ ಬುಧವಾರದಿಂದ ಇದೆ, ಜಾಯ್ನ್ ಆಗಿ. ಸೊ ಅದ್ಭುತವಾಗಿರ್ತಕ್ಕಂಥ ಕ್ಲಾಸು. ನಮಸ್ಕಾರ. ಹಾ ಹೇಳಿ. ಪ್ರವೀಣ್ ಅಂತೇಳಿ. ಹೇಳಿ. ಸಾಲಬಾಧೆ ಜಾಸ್ತಿ ಆಗ್ತಾ ಇದೆ, ಬಗ್ಗೆ ಹೊರಗೆ ಬರ್ತಿಲ್ಲ, ಹಿಂಗೆ ತಿಳ್ಕೊಂಡು. ಪ್ರಶ್ನಾಶಾಸ್ತ್ರ 1 ರಿಂದ 249 ಒಂದು ಸಂಖ್ಯೆ ಹೇಳಿ. 1 to 240 ಒಂದು ಸಂಖ್ಯೆ ಹೇಳಿ. 25. ಕೇಳಿರ್ತಕ್ಕಂಥ ಒಂದು ಸಾಲ 6ನೇ ಮನೆ ನೋಡ್ತೀವಿ. 6ನೇ ಮನೆ ಏನಾಗಿದೆ ಅಂತ ನೋಡ್ತೀವಿ. ಕಸ್ಪ್ 6th ಕಸ್ಪ್ ನೋಡ್ತೀವಿ. ತೀರ್ಸೋದನ್ನ 2nd ಕಸ್ಪಲ್ಲಿ ನೋಡ್ತೀವಿ. 6th ಕಸ್ಪ್ 10ನೇ ಮನೆ, 1ನೇ ಮನೆ, 8ನೇ ಮನೆ. ಇನ್ಕಮೇ ಸ್ವಲ್ಪ ಲೋ ಇದೆ ಅಂತ ತೋರಿಸ್ತಾ ಇದೆ. ಫ್ರೂಟ್ ಅಲ್ಲಿ 1 ಬಂದ್ರೆ ಇನ್ಕಮೇ ಸ್ವಲ್ಪ ಕಮ್ಮಿ, ಬರೋದೆಲ್ಲ ಸ್ವಲ್ಪ ಖರ್ಚಾಗ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಮೊದಲನೇದು ಸಾಲ ತೀರಿಸ್ತಕ್ಕಂಥ ಕಾಂಬಿನೇಷನ್ 2ನೇ ಮನೆಯಲ್ಲಿ 4 ಅಂತ ಬಂದಿದೆ, ಅದ್ರ ಕೆಳಗಡೆ 3 ಅಂತ ಬಂದಿದೆ. ನೀವು ಯಾವ್ದಾದ್ರು ಪ್ರಾಪರ್ಟಿ ಇದ್ರೆ ಅಥವಾ ನಿಮ್ಗೆ ಯಾವ್ದಾದ್ರು ಆಸ್ತಿ ಇದ್ರೆ ಅದರಿಂದ ನೀವು ಕ್ಲಿಯರ್ ಮಾಡ್ಕೊಳ್ತೀರಾ ಅಂತ ಹೇಳಿ 2ನೇ ಮನೆ ಕ್ಲಿಯರೆನ್ಸ್ ಆಫ್ ಇದು ಒಂದು ಲೋನ್ ಅಂತ ಹೇಳ್ತೀವಿ. ಯಾವ್ದಾದ್ರು ಆಸ್ತಿ ಜಮೀನಿದ್ರೆ ಮಾತ್ರನೇ ಇಲ್ಲಿ ಮಾಡ್ಕೊಳ್ಳೋದು, ದುಡಿದು ಮಾಡೋದು ಸ್ವಲ್ಪ ಕಷ್ಟಕರವಾಗಿದೆ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ಹಲೋ. ಹಾ ಹೇಳಿ. ನಮಸ್ತೆ ಸರ್. ನಮಸ್ಕಾರ. ಕೇಳಬೇಕಿತ್ತು. ಹೇಳಿ. 16/5/2005. 16/5/2005. ಒಂದು ನಿಮಿಷ. 16/5/2005. ಟೈಮ್ 5:58 PM. 5:58 PM ಸಂಜೆ 17:58. 5:58. 17 ಅಂದ್ರೆ ಸಂಜೆ. ಹಾ ಹುಟ್ಟಿದೂರು ಶಿವಮೊಗ್ಗ ಸರ್. ಶಿವಮೊಗ್ಗ. ಒಂದು ನಿಮಿಷ. ಶಿವಮೊಗ್ಗ. ಓಕೆ. 16 ಮೇ 2005. ಸೊ ಸಂಜೆ ಹುಟ್ಟಿರೋದು. ಸಿಂಹ ರಾಶಿ ಬರ್ತಾ ಇದೆ. ಮತ್ತೆ ಹಾಗೆ ತುಲಾ ಲಗ್ನ, ಸಿಂಹ ರಾಶಿಲಿ ಮಗ ನಕ್ಷತ್ರ ತೋರಿಸ್ತಾ ಇದೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ಶುಕ್ರ ದಶ ನಡೀತಾ ಇದೆ. ಸೊ ಎಜುಕೇಶನ್ ಬಗ್ಗೆ ಕೇಳ್ಬೇಕಾ? ಹೈಯರ್ ಸ್ಟಡೀಸ್ ಮಾಡ್ತಾರೆ. ಶುಕ್ರ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಕನ್ಫ್ಯೂಷನ್ ಆಫ್ ಎಜುಕೇಶನ್ ಅಂತ ತೋರಿಸುತ್ತೆ. ಸ್ವಲ್ಪ ಹೈಯರ್ ಸ್ಟಡೀಸ್ ಅಂದ್ರೆ ಮಾಸ್ಟರ್ಸ್ ಲೆವೆಲ್ ಅಲ್ಲೂ ಮಾಡ್ತಾರೆ. MBA ಮಾಡ್ಬೋದು ಅಥವಾ MSR ಮಾಡ್ಬೋದು. ಖಂಡಿತ ಅದಕ್ಕೆ ಸಕ್ಸಸ್ ಆಗೇ ಆಗುತ್ತೆ. ಈ ಡಿಗ್ರಿ ಮುಗಿಸಿದ ತಕ್ಷಣ ಅದಕ್ಕೆ ಪ್ಲಾನ್ ಮಾಡ್ತಾರೆ. ನಿಮ್ ಪ್ರಶ್ನೆ ಏನಿತ್ತು? ಪ್ರಶ್ನೆ ಏನು? ಓಕೆ, ಕಟ್ ಆಗಿದೆ. ಸಕ್ಸಸ್ ಆಗುತ್ತೆ. ಪ್ರಶ್ನೆ ಕೇಳ್ಬಿಟ್ರೆ ಈಸಿ ನಮಗೆ. ಮುಂದಿನ ಕಾರ್ಯಕ್ಕೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹಾ ಹೇಳಿ. ಸರ್, ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು ನಮ್ಗೆ. ಏನ್ ಬಗ್ಗೆ? ಎಜುಕೇಶನ್. ಹಾ ಸರಿ ಹೇಳಿ. 17 January 2005. 17 January 2005. 9:45 PM. 9:45 PM. 17 January ಅಲ್ವಾ? 17 January. 5 9:45. 9:45 PM. 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 21:45. ಓಕೆ, ರೈಟ್. ಪ್ಲೇಸ್ ಆಫ್ ಬರ್ತ್? ಸೋಲಾಪುರ್, ಮಹಾರಾಷ್ಟ್ರ. ಸೋಲಾಪುರ್. ಓಕೆ, ಸೋಲಾಪುರ್, ಮಹಾರಾಷ್ಟ್ರ. ನೀವಿರೋದೆಲ್ಲಿ? ನಾವು ಸೋಲಾಪುರ್ದಾಗೆ ಸರ್. ಸೋಲಾಪುರದವರು ನಮ್ಮ ಪ್ರೋಗ್ರಾಮ್ ತುಂಬಾ ನೋಡ್ತಾರೆ ಜನ. ಸಾಂಗ್ಲಿ ಅಲ್ಲೆಲ್ಲ ಹತ್ರ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ನಿಮ್ಮ ಲಗ್ನ ಸಿಂಹ ಲಗ್ನ, ರಾಶಿ ಬಂದ್ಬಿಟ್ಟು ಮೇಷರಾಶಿ, ಅಶ್ವಿನಿ ನಕ್ಷತ್ರ. ಡಿಗ್ರಿ ಮಾಡ್ತಾ ಇದ್ದೀರಾ? ಈಗ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿದ್ದು. ಓಕೆ. ಸೊ 4th ಹೌಸ್ ಬರ್ತಾ ಇದೆ. 2 and 11. ಟೀಮ್ ಲೀಡರು, ಟ್ರೈನರು,
ಟೀಚಿಂಗು ಈ ಲೈನಲ್ಲಿ ನೀವು ಏನೇ ಓದಿದ್ರು ಆ ಲೈನಲ್ಲೇ ನೀವು ಮುಂದುವರಿತೀರಾ. ಯಾವುದೇ ಕಂಪನಿ ಹೋದ್ರೂ ಕೂಡ ವಿಲ್ ಬಿ ಎ ಟೀಮ್ ಲೀಡರ್ ಫಾರ್ ದಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. 100% ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ, ದುಡ್ಡು ಚೆನ್ನಾಗಿ ಬರುತ್ತೆ. ಹೈಯರ್ ಸ್ಟಡೀಸ್ ಸ್ವಲ್ಪ ಮಾಡಬೇಕು ಅಂದ್ರೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಡಿಗ್ರಿ ಏನ್ ಮಾಡ್ತಾ ಇದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಸೇಮ್ ಲೈನಲ್ಲೇ ಟೀಮ್ ಲೀಡಿಂಗ್ ಮಾಡ್ತೀರಾ, ಕೆಲಸನೂ ಸಿಗುತ್ತೆ, ಅದ್ಭುತವಾಗಿದೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಬಗ್ಗೆ ನೌಕರಿ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ನೌಕರಿ ಅಂದ್ರೆ ಏನು ಕರೆಕ್ಟಾಗಿ ಕೇಳಿ. ಬಿ ಮಾಡಿದ್ದಾನೆ, ಅವ್ನು 1 ವರ್ಷಕ್ಕಿಂತ ಜಾಸ್ತಿ ಎಲ್ಲೂ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಕಾಣ್ಕೊಂಡು ಬಿಟ್ಟು ಹೋಗ್ತಾನೆ. 1 ವರ್ಷದಕ್ಕಿಂತ ಎಲ್ಲೂ ಕೆಲಸ ಮಾಡಕ್ ಆಗ್ತಾ ಇಲ್ವಾ? 1 ವರ್ಷನೂ ತುಂಬಲ್ಲ, ಮತ್ತೆ ಬಿಟ್ಟು ಬರ್ತಾನೆ. ಏನು ಅಂತ ಅರ್ಥ ಆಗ್ತಿಲ್ಲ. ಜಾತಕ ಕರೆಕ್ಟ್ ಆಗಿದೆ, ಟೈಮ್ ಆಫ್ ಬರ್ತಿಲ್ಲ? ಅದು ಕರೆಕ್ಟ್ ಆಗಿದೆ ಗುರುಜಿ. ಹೇಳಿ. ವರ್ಷದಾದ್ರೆ ಎಲ್ಲ ಡೇಟ್ ಆಫ್ ಬರ್ತಾ ಇಲ್ಲ. ಡೇಟ್ ಆಫ್ ಬರ್ತ್ ಮುಂಚೆ ಏನಾದ್ರು ಮಾತಾಡಿದ್ರೆ ಇಲ್ಲಿ ನಮ್ಮ ಹತ್ರ? ಈಗ ಒಂದು 3 ವರ್ಷ ಹಿಂದೆ ಮಾತಾಡಿದ್ದೆ ಗುರುಜಿ. 3 ವರ್ಷದಿಂದನಾ? ಹೌದು. ರಾಜರ ಕಾಲದಲ್ಲಿ? ರಾಜರ ಕಾಲದಲ್ಲಿ. ಓಹೋ, ಯಾವ್ದು ಹಳೆ ಟಿವಿ. ಓಕೆ, ರೈಟ್. ಡೇಟ್ ಆಫ್ ಬರ್ತ್ ಹೇಳಿ ನೋಡೋಣ. 14/11/97. ಸಮಯ 4:05 ಬೆಳಗಿನ ಜಾವ. ಹುಟ್ಟಿದೂರು? ಹುಟ್ಟಿದೂರು ಹೊಳೆನರಸೀಪುರ ತಾಲೂಕು, ಅಲ್ಲಿ ಮೈಸೂರು ಅಂತ ಬರುತ್ತೆ. ಹೊಳೆ ನರಸೀಪುರದಿಂದ ಎಷ್ಟು ದೂರ? 12 ಕಿಲೋಮೀಟರ್. ಸರಿ, ಓಕೆ. ಇದರ ಪ್ರಕಾರ ಅವ್ರಿಗೆ ಆಲ್ರೆಡಿ 27 ವರ್ಷ ಆಗಿದೆ. ಓಕೆ, ಸದ್ಯಕ್ಕೆ ಅವ್ರ ದಶಾ ನೋಡೋಣ ಹೇಗೆ ನಡೀತಾ ಇದೆ ಅಂತ. 2025 ಮುಂದಿನ ವರ್ಷ ಚಂದ್ರ ಮುಗಿಯುತ್ತೆ. ಚಂದ್ರ ಹೇಗಿದ್ದಾನೆ? 3ನೇ ಮನೆ, 7ನೇ ಮನೆ. ಚಂದ್ರ ಆದ್ಮೇಲೆ ಮಂಗಳ. ಆಕ್ಚುಲಿ ಮುಂದೆ ಹೋಗ್ತಾ ಇನ್ನೂ ಸ್ವಲ್ಪ ಡೌನ್ ಆಗುತ್ತೆ. ಯಾಕೆ ಅಪ್ ಆಗಲ್ಲ, ಸ್ವಲ್ಪ ನೆಗೆಟಿವಿಟಿ ಜಾಸ್ತಿ ತೋರಿಸ್ತಾ ಇದೆ. ಸೀರಿಯಸ್ ಆಗಿ ಒಂದು ಕಡೆ ಇದ್ದು ಎಷ್ಟು ಕೊಡ್ತಾರೋ ತಗೊಂಡಿದ್ರೆ ಬೆಳಿತಾರೆ. ಮುಂದಿನ ದಶ ಮೇಲೆ ಈಗಿನ ದಶ ನಿರ್ಣಯ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ಈಗಿನ ದಶ ತುಂಬಾ ಚೆನ್ನಾಗಿದೆ. ಆ ಕಾಂಬಿನೇಷನ್ 7ನೇ ಮನೆ ಪ್ಲಾನೆಟ್ ಅಲ್ಲಿ ಇದೆ. 3-2-9 ಕಾಂಬಿನೇಷನ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಆದ್ರೆ ಮುಂದಿನ ದಶ ಇವಾಗಿನ ದಶಕ್ಕೆ ಪವರ್ ಕೊಡೋದಿಲ್ಲ. ಮುಂದಿನ ದಶ ಚೆನ್ನಾಗಿಲ್ಲ. ಸೊ ಸ್ವಲ್ಪ ದಾನ ಸ್ವಲ್ಪ ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಬಾಳೆಹಣ್ಣು ದಾನ ಸಜೆಸ್ಟ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಬ್ಲೂ ಸಫೇರ್ ಸಾಧ್ಯವಾದ್ರೆ ಹಾಕೊಳ್ಳಿ, ನಮ್ಮ ಆಫೀಸಲ್ಲೂ ಸಿಗುತ್ತೆ, ತಗೊಳ್ಳಿ. ಶನಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಶನಿ ಮಂತ್ರ ಹೇಳ್ಕೊಳ್ಳಿ, ಒಳ್ಳೇದಾಗುತ್ತೆ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ನಮ್ಮ ಒಂದು ಕ್ಲಾಸಸ್ ಸೇರ್ಕೊಳ್ಳಿ. ಏನೇನು ನಮಗೆ ಪರಿಹಾರಗಳು ಮಾಡ್ಕೋಬಹುದು, ಏನೇನು ನಾವು ನಮಗೆ ಪ್ಲಾನ್ ಮಾಡಿಕೊಂಡು ಒಂದು ಕಾನ್ಫಿಡೆನ್ಸ್ ಕೊಡ್ತಕ್ಕಂಥ ತೋರಿಸುತ್ತೆ. ಈ ನಮ್ಮ ನಕ್ಷತ್ರ ನಾಡಿ ಅನ್ನೋದು 100% ಕರ್ನಾಟಕದಲ್ಲಿ ನಂಬರ್ 1 ಅಸ್ಟ್ರಾಲಜಿ ಲರ್ನಿಂಗ್ ಪ್ರೋಗ್ರಾಮ್. ಇದು ಯಾವುದೇ ವಾಹಿನಿಲೂ ಕೂಡ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥ ಪ್ರೋಗ್ರಾಮ್ ಯಾವುದೂ ಇಲ್ಲ. ರಾಶಿ ಭವಿಷ್ಯ ಹೇಳ್ಕೊಂಡು ಗೂಬೆ ಕೂರಿಸ್ತಕ್ಕಂಥ ಕಾರ್ಯಕ್ರಮ. ಕಾಂಪೌಂಡರ್ ಹತ್ರ ಹೋದ್ರೆ ಆ ಪೂಜೆ ಈ ಪೂಜೆ ಈ ದೋಷ, ಅದಕ್ಕೆ ಜನ ಒಗ್ಬಿಟ್ಟಿದ್ದಾರೆ. ಏನು ಮಾಡಕ್ಕಾಗೋದಿಲ್ಲ. ಕಲ್ತ್ಕೊಳ್ಳಿ, ಫ್ಯೂಚರ್ ನೋಡ್ಕೊಳ್ಳಿ, ನೆಮ್ಮದಿಯಾಗಿರ್ಬೋದು. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.